ಅಕ್ಷರ ಯೋಗಿ ಅಂಕೇಗೌಡರ ಮುಡಿಗೇರಿದ ಪದ್ಮಶ್ರೀ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯ ಎಂ ಅಂಕೇಗೌಡರು ಅಕ್ಷರ ಪ್ರೀತಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಒಬ್ಬ ಅಪರೂಪದ ಸಾಧಕರು. ಸಕ್ಕರೆ ಕಾರ್ಖಾನೆಯ ಸಾಮಾನ್ಯ ನೌಕರರಾಗಿದ್ದ ಇವರು ಸುಮಾರು 50 ವರ್ಷಗಳ ಪರಿಶ್ರಮದಿಂದ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸಂಗ್ರಹಿಸಿ ಬೃಹತ್ ಗ್ರಂಥಾಲಯವನ್ನೇ ನಿರ್ಮಿಸಿದ್ದಾರೆ. ಇವರ ಈ ಅಸಾಧಾರಣ ಅಕ್ಷರ ಸೇವೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕೇಗೌಡರು ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅತ್ಯಂತ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಅಂಕೇಗೌಡರು ಬಾಲ್ಯದಿಂದಲೇ ಓದಿನ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ರು. ಮೈಸೂರು ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಇವರು ಟಿಕೆಟ್ ಹರಿಯುವ ಕೆಲಸದ ನಡುವೆಯೂ ಸಂಜೆ ಕಾಲೇಜಿಗೆ ಹೋಗಿ BA ಮತ್ತು ಕನ್ನಡದಲ್ಲಿ MA ಪದವಿ ಮುಗಿಸಿದ್ರು. ತದನಂತರ ಪಾಂಡವಪುರ ಸಕ್ಕರೆ ಕಾರ್ಖಾನೆಯಲ್ಲಿ ವೇಳಾಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತರಾದರು. ಶಾಲಾ ದಿನಗಳಲ್ಲಿ ಗ್ರಂಥಾಲಯದಿಂದ ಪುಸ್ತಕಗಳನ್ನು ಮನೆಗೆ ಕೊಂಡೊಯ್ಯಲು ಅನುಮತಿ ಸಿಗದಿದ್ದಾಗ ತಾವೇ ಸ್ವತಃ ಪುಸ್ತಕ ಕೊಳ್ಳುವ ಸಂಕಲ್ಪ ಮಾಡಿದ್ರು. ಅಂದಿನಿಂದ ಆರಂಭವಾದ ಇವರ ಪುಸ್ತಕ ಸಂಗ್ರಹದ ಹುಚ್ಚು ಇಡೀ ಜೀವನದ ಕಾಯಕವಾಯಿತು. ತಮ್ಮ ಸಂಬಳದ ಬಹುಭಾಗ ನಿವೃತ್ತಿಯ ಹಣವನ್ನೆಲ್ಲ ಕೇವಲ ಪುಸ್ತಕಗಳ ಖರೀದಿಗೆ ವಿನಿಯೋಗಿಸಿದ್ರು. ಒಂದು ಹಂತದಲ್ಲಿ ಪುಸ್ತಕಗಳನ್ನು ಕೊಳ್ಳಲು ಹಣವಿಲ್ಲದಿದ್ದಾಗ ತಮ್ಮ ಸ್ವಂತ ಸೈಟ್ ಅನ್ನೇ ಮಾರಾಟ ಮಾಡಿದ್ರು. ಅಂದರೆ ಇವರ ಅಕ್ಷರ ಪ್ರೀತಿ ಎಷ್ಟಿತ್ತು ಎಂದು ನೀವೇ ಊಹೆ ಮಾಡಿಕೊಳ್ಳಿ. ಇಂದು ಮಂಡ್ಯದ ಹರಳಹಳ್ಳಿಯಲ್ಲಿರುವ ಇವರ ಪುಸ್ತಕದ ಮನೆ ಗ್ರಂಥಾಲಯದಲ್ಲಿ ಕನ್ನಡ ಸೇರಿದಂತೆ 22ಕ್ಕೂ ಹೆಚ್ಚು ಭಾಷೆಗಳ 20 ರಿಂದ 29 ಲಕ್ಷಕ್ಕೂ ಅಧಿಕ ಪುಸ್ತಕಗಳು, ಹಳೆಯ ನಿಯತಕಾಲಿಕೆಗಳು, ಅಪರೂಪದ ಹಸ್ತಪ್ರತಿಗಳು ಹಾಗೂ ನಾಣ್ಯಗಳ ಬೃಹತ್ ಸಂಗ್ರಹವಿದೆ. ಇದು ಭಾರತದ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯಗಳಲ್ಲಿ ಒಂದಾಗಿದ್ದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲೂ ದಾಖಲಾಗಿದೆ. ಅಂಕೇಗೌಡರ ಈ ಪುಸ್ತಕ ಮನೆಗೆ ಬರುವ ಯಾವುದೇ ವಿದ್ಯಾರ್ಥಿ, ಸಂಶೋಧಕ ಅಥವಾ ಸಾರ್ವಜನಿಕರಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಪುಸ್ತಕ ಓದಲು ಅವಕಾಶ ಕಲ್ಪಿಸಲಾಗಿದೆ. ಯಾವುದೇ ಪ್ರಚಾರ ಬಯಸದೆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಅಕ್ಷರ ಕ್ರಾಂತಿ ಮಾಡಿದ ಈ 74 ವರ್ಷದ ಈ ಜೀವಕ್ಕೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿರುವುದು ಇಡೀ ಕನ್ನಡ ನಾಡಿಗೆ ಹೆಮ್ಮೆಯ ವಿಷಯ.